ನಮಸ್ಕಾರ. ಇವತ್ತಿನ ವಿಡಿಯೋ ನಮ್ಮ ಬಾಂಡ್ಗಳು ವಿದೇಶದಲ್ಲಿ ಮಾರಾಟ, ಇನ್ನಷ್ಟು ಉನ್ನತಿಗೆ ನಮ್ಮ ಮಾರುಕಟ್ಟೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತು ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಯಿತು. JP Morgan, ಲೀಡಿಂಗ್ ಲಾರ್ಜೆಸ್ಟ್ ಬ್ಯಾಂಕ್ ಇನ್ ದ ವರ್ಲ್ಡ್, ಅವರು ಇಂಡಿಯನ್ ಗೌರ್ಮೆಂಟ್ ಬಾಂಡ್ಗಳನ್ನು ಇನ್ನು ಮುಂದೆ ಎಮರ್ಜಿಂಗ್ ಮಾರ್ಕೆಟ್ ಡೆಟ್ ಇಂಡೆಕ್ಸ್ ಹಾಕೊಳ್ತೇವೆ ಮತ್ತು ನಾವು ಅದರ ಮಾರಾಟವನ್ನು ಫಾರಿನ್ ಕಂಟ್ರೀಸ್ ಅಲ್ಲಿ ಮಾಡ್ತೇವೆ ಅಂತ ನಮಗೆ ಒಂದಷ್ಟು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ನಮ್ಮ ಬಾಂಡ್ ಮಾರ್ಕೆಟ್, ಅದನ್ನ ಡೆಟ್ ಮಾರ್ಕೆಟ್ ಅಂತ ಕರೀತೇವೆ, ಅಲ್ಲಿ ಕ್ರೋರ್ಸ್ ಆಫ್ ರುಪೀಸ್ ಇನ್ಫ್ಲೋ ಭಾರತಕ್ಕೆ ಬರುವಂತ ಚಾನ್ಸಸ್ ಇದೆ. ಈ ರೀತಿ ಇಂಡಿಯನ್ ಗವರ್ಮೆಂಟ್ ಬಾಂಡ್ಗಳನ್ನು JP Morgan ಅವರು ತಮ್ಮಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಒಂದು ಫೇಸ್ ಮ್ಯಾನರ್ ಅಲ್ಲಿ 10 ತಿಂಗಳು ಸಮಯ ತಗೊಳ್ತಾರೆ. ಜೂನ್ 2024ರಿಂದ ಮಾರ್ಚ್ 2025ರವರೆಗೆ. ಅದರಿಂದಾಗಿ ಮ್ಯಾಕ್ಸಿಮಮ್ ವೇಟ್ ಆಫ್ 10% ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಬಾಂಡ್ ಇಂಡೆಕ್ಸ್ ಅಲ್ಲಿ ನಮ್ಮ ಬಾಂಡ್ಗಳು ಲಭ್ಯ ಇರ್ತದೆ. ಅದರಿಂದಾಗಿ ಅಂದಾಜು 2 ಲಕ್ಷ ಕೋಟಿವರೆಗೂ ನಮ್ಮ ಬಾಂಡ್ಗಳನ್ನು ಫಾರಿನರ್ಸ್ ಪರ್ಚೇಸ್ ಮಾಡುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಸದ್ಯದ ಮಟ್ಟಿಗೆ ಫಾರಿನ್ ಇನ್ವೆಸ್ಟರ್ಸ್ ಅಂದಾಜು ನೆಟ್ ಪರ್ಚೇಸ್ ಮಾಡೋದು 28 crores 2023ರಲ್ಲಿ. ಫಾರಿನ್ ಇನ್ವೆಸ್ಟರ್ಸ್ ಓನ್ ಲೆಸ್ ದೆನ್ 2% ಆಫ್ ದ ಟೋಟಲ್ ಇಂಡಿಯನ್ ಗವರ್ಮೆಂಟ್ ಡೆಟ್ ಬಾಂಡ್ಸ್. ನಮ್ಮ ಬಾಂಡ್ಗಳನ್ನು ಫಾರಿನ್ ಅಲ್ಲಿ ನಾವು ಮಾರ್ಕೊಳ್ಳಿಕ್ ಆಗುತ್ತೆ ಅಂತಂದ್ರೆ ಒಳ್ಳೆಯ ಟ್ಯಾಕ್ಸ್ ಕಲೆಕ್ಷನ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಪಬ್ಲಿಕ್ ಸೆಕ್ಟರ್ ಕಂಪನಿಗಳದ್ದು ಕೂಡ ಒಂದಷ್ಟು ಬಾಂಡ್ಗಳನ್ನು ನಾವು ಮಾರಾಟ ಮಾಡಿಕೊಂಡ್ರೆ ನಮ್ಮ ದೇಶಕ್ಕೆ ಒಳಿತು. ಈಗ ಈ ರೀತಿ ಫಾರಿನ್ ಅಲ್ಲಿ ನಮ್ಮ ಬಾಂಡ್ಗಳು ಮಾರಾಟ ಆಗ್ತಾವಂದ್ರೆ ಏನ್ ಅಡ್ವಾಂಟೇಜ್ ಇದೆ? ಮೊದಲನೇದಾಗಿ, ದ ಡಿಮಾಂಡ್ ಫಾರ್ ಇಂಡಿಯನ್ ಗವರ್ಮೆಂಟ್ ಬಾಂಡ್ಸ್ ಇಸ್ ನಾಟ್ ಹೈ ಆಸ್ ಇಟ್ ಶುಡ್ ಬಿ ಪ್ರೆಸೆಂಟ್ಲಿ. ಅಂದ್ರೆ ಸದ್ಯದ ಮಟ್ಟಿಗೆ ಬಾಂಡಿಗೆ ಅಷ್ಟೊಂದು ಡಿಮಾಂಡ್ ಇಲ್ಲ. ಈ ರೀತಿ JP Morgan ಡೆಟ್ ಇಂಡೆಕ್ಸ್ ನಲ್ಲಿ ಸೇರಿದ ಮೇಲೆ ಹ್ಯೂಜ್ ಡಿಮಾಂಡ್ ಸ್ಟಾರ್ಟ್ ಆಗ್ಬೋದು ಫಾರಿನ್ ಇನ್ವೆಸ್ಟರ್ಸ್. ಮತ್ತೆ ನಮ್ಮ ಬಾಂಡ್ಗಳಲ್ಲಿ ಅಂದಾಜು 7.1% ವರೆಗೂ ಇಂಟ್ರೆಸ್ಟ್ ಬರುತ್ತೆ ಪ್ರತಿ ವರ್ಷ. ಬೇರೆ ದೇಶಗಳಲ್ಲಿ ಕೊಡುವಂತ ಇಂಟ್ರೆಸ್ಟ್ ಕೇವಲ 1ರಿಂದ 2%. ಆದ್ರಿಂದ ನಮ್ಮ ಸರ್ಕಾರಕ್ಕೆ ಒಂದಷ್ಟು ಹಣ ಒದಗಿ ಬರಬಹುದು. ಎರಡನೇದು, ದ ಓವರ್ ಆಲ್ ಇಂಪ್ಯಾಕ್ಟ್ ವಿಲ್ ಬಿ ಪಾಸಿಟಿವ್ ಫಾರ್ ಇಂಡಿಯನ್ ಎಕಾನಮಿ. ಯಾಕಂತಂದ್ರೆ ಜಾಸ್ತಿ ಬಾಂಡ್ಗಳು ಬಂದಾಗ ಭಾರತಕ್ಕೆ ಒಂದಷ್ಟು ಡಾಲರ್ಸ್ ಬರ್ತವೆ. ಆವಾಗ ಇಂಡಿಯನ್ ರುಪಿ ವ್ಯಾಲ್ಯೂ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅರ್ಥ ಏನು ಅಂತಂದ್ರೆ ನಮ್ಮ ರುಪಿಗೆ ಒಂದಷ್ಟು ವೇಟ್ ಬೀಳುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಅರ್ನ್ ಮಾಡಿದ ಹಣಕ್ಕೆ ಒಂದಷ್ಟು ಜಾಸ್ತಿ ಲಾಭನೂ ಬರುತ್ತೆ. ಯಾಕಂದ್ರೆ ರುಪಿ ವ್ಯಾಲ್ಯೂ ಮೇಲೋದಾಗ ನಮ್ಮ ದೇಶದ ಘನತೆ, ನಮ್ಮ ಸಂಪತ್ತು ಕೂಡ ಜಾಸ್ತಿ ಆಗುತ್ತೆ. ಈಗ ಮೂರನೇ ಅಡ್ವಾಂಟೇಜ್, ನಮ್ಮ ಬಾಂಡ್ಗಳು ವಿದೇಶದಲ್ಲಿ ಮಾರಾಟ ಆಗ್ತವೆ ಅಂತಂದ್ರೆ ಆಗೇನಾಗ್ಬೋದು ಅಂತಂದ್ರೆ ನಮ್ಮ ವಿದೇಶದಿಂದ ಬಂದಂತ ಸ್ನೇಹಿತರು ನಮ್ಮ ಷೇರು ಮಾರುಕಟ್ಟೆ ಷೇರುಗಳನ್ನು ಪರ್ಚೇಸ್ ಮಾಡಬಹುದು. ಅದೇ ರೀತಿ ಅವರು ಷೇರು ಮಾರುಕಟ್ಟೆ ಡಲ್ ಆದಾಗ ಬಾಂಡ್ ಮಾರ್ಕೆಟ್ಗೆ ಹೋಗ್ಬೋದು. 7.1% ಬರುತ್ತೆ ಅಂತ. ಆದ್ರಿಂದ ಅವರು ಅವರ ಹಣವನ್ನು ವಿದೇಶಕ್ಕೆ ಕೊಂಡು ಹೋಗದೆ ಭಾರತದಲ್ಲೇನೆ ಷೇರು ಮಾರುಕಟ್ಟೆ ಮತ್ತು ಬಾಂಡ್ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ರೆ ನಮ್ಮ ದೇಶಕ್ಕೆ ಒಳಿತು. ಈಗ ನಾಲ್ಕನೇ ಅಡ್ವಾಂಟೇಜ್ ಬಾಂಡ್ ಮಾರ್ಕೆಟ್ ಇದು. ಒಮ್ಮೆ ಬಾಂಡ್ ಮಾರ್ಕೆಟ್ಗೆ ಭಾರತದಲ್ಲಿ ಡಿಮಾಂಡ್ ಸ್ಟಾರ್ಟ್ ಆಯ್ತು, ವಿದೇಶದಲ್ಲಿ ಡಿಮಾಂಡ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕಂಪನಿಗಳು ಬಾಂಡ್ಗಳನ್ನು ಹೊರಗೆ ತರಬಹುದು, ಅದನ್ನು ವಿದೇಶಿಯರು ಕೂಡ ಪರ್ಚೇಸ್ ಮಾಡಬಹುದು. ಅವಾಗ ಕಂಪನಿಗಳಿಗೆ ಒಂದಷ್ಟು ಕಮ್ಮಿ ಬೆಲೆಯಲ್ಲಿ ಒಂದಷ್ಟು ಕ್ಯಾಪಿಟಲ್ ಲಭ್ಯ ಆಗುತ್ತೆ. ಇಲ್ಲದಿದ್ರೆ ಲೋನ್ ತಗೊಂಡ್ರೆ 10-15% ಆಗ್ಬೋದು, ಬಾಂಡ್ ಆದ್ರೆ 7-8% ಆಗ್ಬೋದು. ಆದ್ರಿಂದ ಓವರ್ ಆಲ್ ಬಾರೋಯಿಂಗ್ ಕಾಸ್ಟ್ ಫಾರ್ ದ ಕಂಪನೀಸ್ ಕಮ್ಮಿ ಆಗುತ್ತೆ, ಪ್ರಾಫಿಟಬಿಲಿಟಿ ಕೂಡ ಮೇಲಕ್ಕೆ ಹೋಗುತ್ತೆ. ಈಗ ಯಾವ ರೀತಿ ಅಡ್ವಾಂಟೇಜ್ ಇದೆಯೋ ಅದೇ ರೀತಿ ಒಂದಷ್ಟು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಬಾಂಡ್ ಮಾರ್ಕೆಟ್. ಯಾಕಂತಂದ್ರೆ ಬಾಂಡ್ ಮಾರ್ಕೆಟ್ ನಲ್ಲಿ ಫಾರಿನರ್ಸ್ ದೊಡ್ಡ ಮಟ್ಟದ ಹಣ ಹಾಕಿದ್ರು ಅಂತಂದ್ರೆ ಅವಾಗ ಬಾಂಡಿನ ರೇಟ್ಗಳು ಕೂಡ ಮುಂದಕ್ಕೆ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ ಇಂಟರ್ನ್ಯಾಷನಲ್ ಕ್ರೈಸಿಸ್ ಆದಾಗ ಇಂತಹ ಕಂಪನಿಗಳು, ವಿದೇಶಿ ಕಂಪನಿಗಳು ಅವರ ಬಾಂಡ್ಗಳನ್ನು ತನ್ನಿಂದ ತಾನಾಗಿ ಸೇಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆವಾಗ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಫಾರಿನರ್ಸ್ ಸೇಲ್ ಮಾಡಿದಾಗ ಭಾರತೀಯ ಮಾರುಕಟ್ಟೆ ಭಯಂಕರವಾಗಿ ಕುಸಿತಾ ಇತ್ತು, ಆ ಪ್ರಾಬ್ಲಮ್ ಮತ್ತೊಮ್ಮೆ ಸ್ಟಾರ್ಟ್ ಆಗ್ಬೋದು ಅನ್ನುವಂಥದ್ದು ತಜ್ಞರ ಒಂದು ಅಭಿಪ್ರಾಯ. ಒಂದಂತೂ ಖಚಿತ, ಈ ರೀತಿ ಬಾಂಡ್ ಡೆಟ್ ಇಂಡೆಕ್ಸ್ ಫಾರಿನ್ ಅಲ್ಲಿ ಸೇಲ್ ಆಗ್ತಾ ಇರೋದ್ರಿಂದ ಭಾರತದ ಎಕಾನಮಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಮತ್ತು ಇಟ್ ವಿಲ್ ಬಿ ರೆಕಗ್ನೈಸ್ಡ್ ಬೈ ಮೆನಿ ಡೆವಲಪ್ಡ್ ಕಂಟ್ರೀಸ್. ಇನ್ನೇನು ಕೆಲವು ದಿನಗಳಲ್ಲಿ ಇಂಡಿಯನ್ ಎಕಾನಮಿ ಬಿಕಮ್ ದ ಥರ್ಡ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಅಂಡ್ ದ ಓವರ್ ಆಲ್ ಪ್ರಾಸ್ಪರಿಟಿ ಲೆವೆಲ್ಸ್ ಇನ್ಕ್ರೀಸ್ ಸಿಗ್ನಿಫಿಕೆಂಟ್ಲಿ. ಅಂದ್ರೆ ನಮ್ಮ ಓವರ್ ಆಲ್ ಪ್ರಾಸ್ಪರಿಟಿ ಲೆವೆಲ್ ಜಾಸ್ತಿ ಆಯ್ತು ಅಂತಂದ್ರೆ
ನಮ್ಮ ಜೀವನ ಶೈಲಿ ಚೇಂಜ್ ಆಗುತ್ತೆ. ಪ್ರತಿಯೊಬ್ಬರ ಪಾಕೆಟ್ನಲ್ಲೂ ಒಂದಷ್ಟು ಜಾಸ್ತಿ ಹಣ ಉಳಿತಾಯ ಆಗುತ್ತೆ ಮತ್ತು ಒಂದಷ್ಟು ಜಾಸ್ತಿ ಹಣ ಟರ್ನ್ ಓವರ್ ಆಗುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಾಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಡೆಟ್ ಮಾರ್ಕೆಟ್ ಅಲ್ಲಿ ಮತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿದೇಶಿಯರು ಹಣವನ್ನು ಹಾಕ್ತಾರೆ ಅಂತಂದ್ರೆ, ಯಾವ ರೀತಿ ನಾವು ಫಾರಿನ್ ಮಾರ್ಕೆಟ್ ಅನ್ನು ದಿನಾ ಫಾಲೋ ಮಾಡ್ತೀವೋ, ಅಮೆರಿಕಾದಲ್ಲಿ ಹೇಗಿದೆ ಮತ್ತು ಯುಕೆದಲ್ಲಿ ಹೇಗಿದೆ, ಚೈನಾದಲ್ಲಿ ಮಾರ್ಕೆಟ್ ಹೇಗಿದೆ ಅಂತ ನೋಡ್ತೀವೋ ಗ್ಲೋಬಲ್ ಕ್ಯೂಸ್ಗೋಸ್ಕರ. ಯಾಕಂದ್ರೆ ಭಾರತದಲ್ಲಿ ಆ ಗ್ಲೋಬಲ್ ಕ್ಯೂಸ್ ಪ್ರಕಾರನೇ ನಮ್ಮ ಮಾರುಕಟ್ಟೆ ಮೇಲೆ ಕೆಳಗೆ ಹೋಗುವಂಥದ್ದು. ಅದೇ ರೀತಿ ಪ್ರಪಂಚದ ಇತರರು ಕೂಡ ಭಾರತೀಯ ಷೇರು ಮಾರುಕಟ್ಟೆಯನ್ನು ಆನ್ ಎ ಡೈಲಿ ಬೇಸಿಸ್ ಫಾಲೋ ಮಾಡಬಹುದು. ಇದು ನಮ್ಮ ದೇಶದ ಘನತೆಯನ್ನು ಮೇಲೆ ಕೆತ್ಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರಾಫಿಟಬಿಲಿಟಿ ಮತ್ತು ಎಕಾನಮಿಕ್ ಲೆವೆಲ್ ಅನ್ನು ಕೂಡ ಮೇಲಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಸ್ಪೆಸಿಫಿಕ್ ಆಗಿರುವಂತಹ ಕ್ವಶನ್ ಕೇಳ್ತೇನೆ. ಇವತ್ತಿನವರೆಗೆ 28 IPOಗಳು ಭಾರತದಲ್ಲಿ ಮಾರುಕಟ್ಟೆಗೆ ಬಂದಿದ್ದಾವೆ ಈ ವರ್ಷ. ನೀವು IPOಗಳಲ್ಲಿ ಹಣವನ್ನು ರೆಗ್ಯುಲರ್ ಆಗಿ ಹಾಕ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.